ನಮಸ್ಕಾರ ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ದಿವ್ಯಾ ಪೆರ್ಲಾ. ತಮಿಳುನಾಡಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ತಮಿಳುನಾಡಿನಲ್ಲಿ ಮಾತ್ರವಲ್ಲ ದೇಶಾದ್ಯಂತ ಪ್ರಪಂಚದಾದ್ಯಂತ ಅಪಾರ ಅಭಿಮಾನಿಗಳನ್ನು ಹೊಂದಿರುವಂತಹ ಕಲಾವಿದ. ರಜನಿಕಾಂತ್ ಅವರ ಸಿನಿಮಾ ಬರ್ತಾ ಇದೆ ಅಂತ ಹೇಳಿದ್ರೆ ಎಲ್ಲಾ ಕಡೆ ಉತ್ಸಾಹ ತುಂಬಿರುತ್ತೆ. ಅದೇ ರೀತಿ ಅವರ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಅಂತ ಗೊತ್ತಾದ್ರೆ ವಾರಗಳ ಹಿಂದೆಯೇ ಸೆಲೆಬ್ರೇಷನ್ ಕೂಡ ಶುರುವಾಗುತ್ತೆ. ಇಂತಹ ಸ್ಟಾರ್ ನಟ ತಮ್ಮ 74ನೇ ವಯಸ್ಸಿನಲ್ಲಿ ಕೂಡ 200 ಕೋಟಿ ರೂಪಾಯಿಯಷ್ಟು ರೆಮ್ಯುನರೇಷನ್ ಅನ್ನ ಕೂಡ ಪಡಿತಾ ಇದ್ದಾರೆ. ಅವರ ರೆಮ್ಯುನರೇಷನ್ ಅನ್ನ ನೋಡಿದ್ರೆ ಅವರ ಡಿಮ್ಯಾಂಡ್ ಯಾವ ರೀತಿ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಇತ್ತೀಚೆಗೆ ರಜನಿಕಾಂತ್ ಅವರ ಸಂಭಾವನೆ ಬಗ್ಗೆ ಅಪ್ಡೇಟ್ ಒಂದು ಹೊರಬಿದ್ದಿದೆ. ತಮಿಳುನಾಡಿನ ಚಲನಚಿತ್ರ ನಿರ್ಮಾಪಕರ ಮಂಡಳಿ ಸಭೆಯೊಂದನ್ನು ಮಾಡಿದ ನಂತರ ಈ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಅಷ್ಟಕ್ಕೂ ಈ ಒಂದು ಸುದ್ದಿಯನ್ನು ಕೇಳಿದಂತಹ ಅಭಿಮಾನಿಗಳು ಹಾಗಿದ್ರೆ ಇನ್ಮುಂದೆ ರಜನಿಕಾಂತ್ ಅವರು 100 ಕೋಟಿ ಅಥವಾ 200 ಕೋಟಿ ಸಂಭಾವನೆಯನ್ನ ಕೇಳೋ ಹಾಗಿಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಈ ಒಂದು ಸಭೆಯಲ್ಲಿ ನಡೆದಿರುವಂತಹ ತೀರ್ಮಾನಗಳೇನು, ಅಲ್ಲಿ ನಡೆದಿರುವಂತಹ ಚರ್ಚೆಗಳೇನು ಅಂತ ಹೇಳಿ ನೋಡೋದಾದ್ರೆ, ತಮಿಳುನಾಡಿನ ಚಲನಚಿತ್ರ ನಿರ್ಮಾಪಕರ ಮಂಡಳಿ ಟಾಪ್ ಸ್ಟಾರ್ಗಳ ಸಂಭಾವನೆ ವಿಚಾರದಲ್ಲಿ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ರಜನಿಕಾಂತ್ ಇರ್ಬೋದು, ಅಜಿತ್ ಇರ್ಬೋದು, ಸಿಂಬು ಇರ್ಬೋದು, ವಿಶಾಲ್ ಇರ್ಬೋದು ಅಥವಾ ಶಿವಕಾರ್ತಿಕೇಯನ್ ಇರ್ಬೋದು, ಈ ರೀತಿಯ ಟಾಪ್ ಸ್ಟಾರ್ಗಳ ಸಂಭಾವನೆ ವಿಚಾರದಲ್ಲಿ ಒಂದು ನಿರ್ಬಂಧವನ್ನ ಹೇರಿದೆ. ಈ ಒಂದು ನಿರ್ಧಾರ ಏನಪ್ಪಾ ಅಂತ ಹೇಳಿದ್ರೆ, ಈ ಸ್ಟಾರ್ ನಟರು ಈಗಾಗಲೇ 100-150 ಕೋಟಿಯಲ್ಲಿ ಸಂಭಾವನೆ ಪಡೆಯುತ್ತಾ ಇರುವಾಗ ನಿರ್ಮಾಪಕರು ಈ ಸಂಬಂಧವಾಗಿ ಒಂದು ನಿರ್ಬಂಧವನ್ನ ಹೇರಿದ್ದಾರೆ. ಇಂತಹ ಸ್ಟಾರ್ಗಳು, ಈ ಟಾಪ್ ಸ್ಟಾರ್ಗಳು ಯಾರಿದ್ದಾರೆ, ಈ ಟಾಪ್ ಸ್ಟಾರ್ಗಳ ಜೊತೆ ಸಿನಿಮಾ ಮಾಡಬೇಕಾದ್ರೆ ಅವರ ಸಂಭಾವನೆಯನ್ನ ಸಿನಿಮಾದ ಮೊದಲೇ ಕೊಡಲಾಗೋದಿಲ್ಲ. ಬದಲಾಗಿ ಸಿನಿಮಾ ಮಾಡಿ ಸಿನಿಮಾ ರಿಲೀಸ್ ಆದ ನಂತರ ಅದರಲ್ಲಿ ಬರುವಂತಹ ಲಾಭದ ಅಂಶವನ್ನ ಈ ಹೀರೋಗಳಿಗೆ ಕೊಡಲಾಗುತ್ತೆ ಅಂತ ತಮಿಳುನಾಡಿನ ಚಲನಚಿತ್ರ ನಿರ್ಮಾಪಕರ ಮಂಡಳಿ ನಿರ್ಧಾರವನ್ನ ಮಾಡಿದೆ. ರಜನಿಕಾಂತ್ ಅವರು ಜೈಲರ್ ಸಿನಿಮಾಗೆ 150 ಕೋಟಿ ಸಂಭಾವನೆ ತಗೊಂಡಿದ್ರು. ಅದೇ ರೀತಿ ಕೂಲಿ ಸಿನಿಮಾಗೆ 200 ಕೋಟಿ ಸಂಭಾವನೆಯನ್ನ ತೆಗೆದುಕೊಂಡಿದ್ರು. ಇದೇ ರೀತಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿರ್ಬೋದು, ಸ್ಟಾರ್ ಹೀರೋಗಳು ಸಿನಿಮಾಗೆ ಮೊದಲೇ ಸಂಭಾವನೆಯನ್ನ ಪಡೆಯುವ ಬದಲು ಸಿನಿಮಾ ಆದ ನಂತರ ಅದರ ಗೆಲುವಿನಲ್ಲಿ, ಅದರ ಸಕ್ಸಸ್ ನಲ್ಲಿ ಏನು ಆ ಲಾಭಾಂಶದ ಭಾಗವನ್ನ ತೆಗೆದುಕೊಳ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಮೆಥಡ್ ಅನ್ನ ಫಾಲೋ ಮಾಡಿ ತಮಿಳುನಾಡಿನ ಚಲನಚಿತ್ರ ನಿರ್ಮಾಪಕರ ಮಂಡಳಿ ಏನಿದೆ, ಈ ಒಂದು ಮೆಥಡ್ ಅನ್ನ ಎಲ್ಲಾ ಟಾಪ್ ಹೀರೋಗಳಿಗೆ ಅನ್ವಯಿಸುವ ಹಾಗೆ ನಿರ್ಧಾರ ಮಾಡಿದ್ದಾರೆ. ಈ ನಿರ್ಧಾರವನ್ನ ಮಾಡೋ ಮೂಲಕ ಒಂದ್ ವೇಳೆ ಸಿನಿಮಾ ಹಿಟ್ ಆದ್ರೆ ಅದರ ಲಾಭಾಂಶ ಹೀರೋಗಳಿಗೆ ಸಿಗುತ್ತೆ. ಇನ್ ಕೇಸ್ ಸಿನಿಮಾ ಫ್ಲಾಪ್ ಆದ್ರೆ ಆ ಒಂದು ನಷ್ಟವನ್ನ ಹೀರೋಗಳು ಕೂಡ ಭರಿಸಬೇಕಾಗಿರುತ್ತೆ. ತಮಿಳುನಾಡಿನ ಚಲನಚಿತ್ರ ನಿರ್ಮಾಪಕರ ಮಂಡಳಿ ಹೇಳೋದೇನು ಅಂತ ಹೇಳಿದ್ರೆ, ಈ ಒಂದು ನಿರ್ಧಾರದಿಂದ ಹೀರೋಗಳ ಮೇಲಿರುವಂತಹ ಜವಾಬ್ದಾರಿ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಈ ಒಂದು ನಿರ್ಧಾರ ಮಾಡಿರೋದ್ರಿಂದ ಅವರು ಕೂಡ ಹೆಚ್ಚು ಜವಾಬ್ದಾರಿಯುತವಾಗಿ ಕೆಲಸ ಮಾಡಲೇಬೇಕಾಗುತ್ತೆ ಅಂತ ಹೇಳಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.